ಈಗ ಆಲ್ರೆಡಿ ಪವಿತ್ರ ಗೌಡ ಜಾಮೀನಿಗಾಗಿ ಕೋರ್ಟ್ನ ಮೊರೆ ಹೋಗಿ ಅನೇಕ ಹಿಯರಿಂಗ್ಗಳು ಕೂಡ ಆಗ್ತಾ ಇದೆ, ರಿಜೆಕ್ಟ್ ಕೂಡ ಆಗ್ತಾ ಇದೆ ಪದೇ ಪದೇ ಪವಿತ್ರ ಗೌಡ ಜಾಮೀನು ಅರ್ಜಿ. ಆದರೆ ಈ ಬಾರಿ ಜಾಮೀನನ್ನು ಪಡೆಯುವ ಸಲುವಾಗಿ ಇಡೀ ಪ್ರಕರಣವನ್ನ ದರ್ಶನ್ ಹಾಗೆ ಸಹಚರರ ಕಡೆಗೆ ತಿರುಗಿಸುವ ಪ್ರಯತ್ನವನ್ನ ಪವಿತ್ರ ಮಾಡ್ತಿದ್ದಾರೆ ಲಾಯರ್ಗಳ ಥ್ರೂ ಅನ್ನೋ ಮಾಹಿತಿ. ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಅನ್ನೋದು ಪವಿತ್ರ ಗೌಡ ಈಗ ಆಲ್ರೆಡಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಆದರೆ ತನ್ನ ತಪ್ಪು ಕೇವಲ ಕಪಾಳಕ್ಕೆ ಹೊಡೆದಿದ್ದಕ್ಕೆ ಮಾತ್ರ ಸೀಮಿತವಾಗಿದ್ದು, ಅದನ್ನು ಹೊರತುಪಡಿಸಿದ್ರೆ ರೇಣುಕಾಸ್ವಾಮಿ ಕೊಲೆಗೂ ಇಡೀ ಪ್ರಕರಣಕ್ಕೂ ತನಗೂ ಬೇರೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮಾಡಿದವರೆಲ್ಲರೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನೋ ರೀತಿಯ ಸಬೂಬನ್ನು ಕೊಟ್ಟು ತಾನು ಈ ಪ್ರಕರಣದಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಪವಿತ್ರ ಗೌಡ ತಮ್ಮ ವಕೀಲರ ಥ್ರೂ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಕಪಾಳಕ್ಕೆ ಹೊಡೆದೆ, ಅದಾದ್ಮೇಲೆ ಸೀದಾ ಮನೆಗೆ ನನ್ನನ್ನು ಡ್ರಾಪ್ ಮಾಡಿದ್ರು. ಹೀಗಾಗಿ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವ ಆರೋಪ ನನ್ನ ಮೇಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ನನ್ನ ಮೇಲೆ ಷಡ್ಯಂತ್ರ ಮಾಡಲಾಗ್ತಿದೆ, ಬೇರೆಯವರೆಲ್ಲ ಸ್ವಇಚ್ಛಾ ಹೇಳಿಕೆ ನೀಡಿದ್ದಾರೆ, ಅದೆಲ್ಲವೂ ಕೂಡ ನನ್ನ ವಿರುದ್ಧದ ಷಡ್ಯಂತರ. ಆದರೆ ಷಡ್ಯಂತ್ರ ಏನು ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರಾಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಕಳಿಸಿ ಆಕೆಯ ಇಮೇಜ್ ಅದೆಲ್ಲಿತ್ತೋ ಗೊತ್ತಿಲ್ಲ, ಆಕೆಯ ಇಮೇಜ್ಗೆ ಧಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದ. ಹೀಗಾಗಿ ನಾನು ಈ ವಿಚಾರವನ್ನ ರೇಣುಕಾಸ್ವಾಮಿ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ತಿಳಿಸಿದ್ದೆ ಅಷ್ಟೇ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಕ್ಕೆ ಆತನ ವಿರುದ್ಧವಾಗಿ ನಾನು ಮಾತನಾಡಿದೆ, ನನಗೆ ಆ ಹಕ್ಕಿದೆ. ರೇಣುಕಾಸ್ವಾಮಿ ಹೀಗೆ ಮಾಡ್ದ ಅನ್ನೋ ವಿಚಾರವನ್ನ ದರ್ಶನ್ ಹಾಗೆ ಪವನ್ಗೆ ಹೇಳಿದೆ, ತಪ್ಪೇನಿದೆ? ನನಗೆ ಯಾರೋ ಕೆಟ್ಟದಾಗ ಮೆಸೇಜ್ ಕಳಿಸ್ತಾ ಇದ್ರು, ನನಗೆ ಯಾರು ಆಪ್ತರಿದ್ದಾರೆ ಅವ್ರಿಗೆ ನಾನು ಅದನ್ನು ತಿಳಿಸ್ದೆ. ನಾನು ತಿಳಿಸ್ದೆ ಅಂದೆ ಅಷ್ಟೇ. ಹೋಗಿ ಹೊಡೀರಿ, ಕೊಲೆ ಮಾಡಿ, ಕಿಡ್ನಾಪ್ ಮಾಡಿ, ಇದ್ಯಾವುದು ನಾನು ಹೇಳಿದ್ದಲ್ಲ ಮಹಾಸ್ವಾಮಿಗಳೇ. ಇದು ಪವಿತ್ರ ಗೌಡ ವಾದ ಕೋರ್ಟ್ನ ಮುಂದೆ ನಾಳೆ, ಅಂದರೆ ಪವಿತ್ರ ಗೌಡ ಅವರ ಪರ ವಕೀಲರ ವಾದ ಆಗಿರುತ್ತೆ. ಕೆಟ್ಟ ಮೆಸೇಜ್ ಕಳಿಸ್ತಿದ್ದಾರೆ ರೇಣುಕಾಸ್ವಾಮಿ, ಇದರಿಂದ ನನ್ನ ಇಮೇಜಿಗೆ ಧಕ್ಕೆ ಆಯಿತು, ನಾನು ಇದನ್ನು ದರ್ಶನ್ ಬಾಯ್ ಫ್ರೆಂಡೋ ಗಂಡನೋ ಇತ್ಯಾದಿ ಇತ್ಯಾದಿ ದರ್ಶನ್ ಅವ್ರಿಗೆ ಹೇಳಿದೆ, ಪವನ್ ಮನೇಲಿದ್ದಾತ ಆತನಿಗೆ ಹೇಳಿದೆ, ಇಷ್ಟೇ ನಾನು ಮಾಡಿದ್ದು. ಇದು ನನ್ನ ಇಮೇಜಿಗೆ ಧಕ್ಕೆ ಆಗಿದ್ದಕ್ಕೆ ನಾನು ಪ್ರತಿರೋಧ ವ್ಯಕ್ತಪಡಿಸಿದ್ದು, ಇದಕ್ಕೆ ನನಗೆ ಹಕ್ಕಿದೆ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ನಾನು ಹೇಳಬಾರ್ದಾ? ನನ್ನ ಜೊತೆಯಲ್ಲಿದ್ದವರು, ಲಿವಿಂಗ್ ಟುಗೆದರ್ನಲ್ಲಿದ್ದವರು, ಅವರಿಗಲ್ದೆ ಮತ್ತೆ ಯಾರಿಗೆ ಹೇಳೋದು ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿ ಅನ್ನೋದು ಪವಿತ್ರವಾದ. ಆದರೆ ಚಾರ್ಜ್ ಶೀಟ್ನಲ್ಲಿ ಹಾಗೆ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಕೆಲ ದರ್ಶನ್ ಅಭಿಮಾನಿಗಳ ಸಂಘದ ಪ್ರತಿನಿಧಿಗಳ ಬಾಯಲ್ಲಿ ಪವಿತ್ರ ಗೌಡನೇ ಈ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋ ರೀತಿಯಲ್ಲಿ ಚಿತ್ರಿತವಾಗ್ತಾ ಇದೆಯಲ್ಲ, ಅದು ಸರಿಯಲ್ಲ. ನಾನಲ್ಲ ಮಾಸ್ಟರ್ ಮೈಂಡ್, ನಾನು ಕೇವಲ ನನಗೆ ಬಂದ ಕೆಟ್ಟ ಮೆಸೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ, ಅದಾದ್ಮೇಲೆ ಹೋಗಿ ಕಪಾಳಕ್ಕೆ ಹೊಡೆದೆ, ಅಷ್ಟು ಬಿಟ್ಟರೆ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಕೊಲೆಯಲ್ಲಿ ನನ್ನ ಪಾತ್ರ ಇಲ್ಲ. ಹೀಗಾಗಿ ದಯಮಾಡಿ ನನಗೆ ಬಿಡುಗಡೆಯ ಭಾಗ್ಯವನ್ನು ಕರುಣಿಸಿ ಮಹಾಪ್ರಭುಗಳೇ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ನಾಳೆ ಕೋರ್ಟ್ನ ಮುಂದೆ ವಾದವನ್ನು ಮಂಡಿಸಲಿದ್ದಾರಂತೆ. ಇದಕ್ಕೆ ಮನ್ನಣೆಯನ್ನ ಕೊಡುತ್ತಾ ನ್ಯಾಯಾಲಯ ಕಾದ್ ನೋಡೋಣ. ಕರ್ನಾಟಕ ಪ್ರೈಮ್. ಈಗ ಆಲ್ರೆಡಿ ಪವಿತ್ರ ಗೌಡ ಜಾಮೀನಿಗಾಗಿ ಕೋರ್ಟ್ನ ಮೊರೆ ಹೋಗಿ ಅನೇಕ ಹಿಯರಿಂಗ್ಗಳು ಕೂಡ ಆಗ್ತಾ ಇದೆ, ರಿಜೆಕ್ಟ್ ಕೂಡ ಆಗ್ತಾ ಇದೆ ಪದೇ ಪದೇ ಪವಿತ್ರ ಗೌಡ ಜಾಮೀನು ಅರ್ಜಿ. ಆದರೆ ಈ ಬಾರಿ ಜಾಮೀನನ್ನು ಪಡೆಯುವ ಸಲುವಾಗಿ ಇಡೀ ಪ್ರಕರಣವನ್ನ ದರ್ಶನ್ ಹಾಗೆ ಸಹಚರರ ಕಡೆಗೆ ತಿರುಗಿಸುವ ಪ್ರಯತ್ನವನ್ನ ಪವಿತ್ರ ಮಾಡ್ತಿದ್ದಾರೆ ಲಾಯರ್ಗಳ ಥ್ರೂ ಅನ್ನೋ ಮಾಹಿತಿ. ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಅನ್ನೋದು ಪವಿತ್ರ ಗೌಡ ಈಗ ಆಲ್ರೆಡಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಆದರೆ ತನ್ನ ತಪ್ಪು ಕೇವಲ ಕಪಾಳಕ್ಕೆ ಹೊಡೆದಿದ್ದಕ್ಕೆ ಮಾತ್ರ ಸೀಮಿತವಾಗಿದ್ದು, ಅದನ್ನು ಹೊರತುಪಡಿಸಿದ್ರೆ ರೇಣುಕಾಸ್ವಾಮಿ ಕೊಲೆಗೂ ಇಡೀ ಪ್ರಕರಣಕ್ಕೂ ತನಗೂ ಬೇರೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮಾಡಿದವರೆಲ್ಲರೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನೋ ರೀತಿಯ ಸಬೂಬನ್ನು ಕೊಟ್ಟು ತಾನು ಈ ಪ್ರಕರಣದಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಪವಿತ್ರ ಗೌಡ ತಮ್ಮ ವಕೀಲರ ಥ್ರೂ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಕಪಾಳಕ್ಕೆ ಹೊಡೆದೆ, ಅದಾದ್ಮೇಲೆ ಸೀದಾ ಮನೆಗೆ ನನ್ನನ್ನು ಡ್ರಾಪ್ ಮಾಡಿದ್ರು. ಹೀಗಾಗಿ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವ ಆರೋಪ ನನ್ನ ಮೇಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ನನ್ನ ಮೇಲೆ ಷಡ್ಯಂತ್ರ ಮಾಡಲಾಗ್ತಿದೆ, ಬೇರೆಯವರೆಲ್ಲ ಸ್ವಇಚ್ಛಾ ಹೇಳಿಕೆ ನೀಡಿದ್ದಾರೆ, ಅದೆಲ್ಲವೂ ಕೂಡ ನನ್ನ ವಿರುದ್ಧದ ಷಡ್ಯಂತರ. ಆದರೆ ಷಡ್ಯಂತ್ರ ಏನು ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರಾಗೆ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನು ಕಳಿಸಿ ಆಕೆಯ ಇಮೇಜ್ ಅದೆಲ್ಲಿತ್ತೋ ಗೊತ್ತಿಲ್ಲ, ಆಕೆಯ ಇಮೇಜ್ಗೆ ಧಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದ. ಹೀಗಾಗಿ ನಾನು ಈ ವಿಚಾರವನ್ನ
ರೇಣುಕಾಸ್ವಾಮಿ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನ ತಿಳಿಸಿದ್ದೆ ಅಷ್ಟೇ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಕ್ಕೆ ಆತನ ವಿರುದ್ಧವಾಗಿ ನಾನು ಮಾತನಾಡಿದೆ, ನನಗೆ ಆ ಹಕ್ಕಿದೆ. ರೇಣುಕಾಸ್ವಾಮಿ ಹೀಗೆ ಮಾಡ್ದ ಅನ್ನೋ ವಿಚಾರವನ್ನ ದರ್ಶನ್ ಹಾಗೆ ಪವನ್ಗೆ ಹೇಳಿದೆ, ತಪ್ಪೇನಿದೆ? ನನಗೆ ಯಾರೋ ಕೆಟ್ಟದಾಗ ಮೆಸೇಜ್ ಕಳಿಸ್ತಾ ಇದ್ರು, ನನಗೆ ಯಾರು ಆಪ್ತರಿದ್ದಾರೆ ಅವ್ರಿಗೆ ನಾನು ಅದನ್ನು ತಿಳಿಸ್ದೆ. ನಾನು ತಿಳಿಸ್ದೆ ಅಂದೆ ಅಷ್ಟೇ. ಹೋಗಿ ಹೊಡೀರಿ, ಕೊಲೆ ಮಾಡಿ, ಕಿಡ್ನಾಪ್ ಮಾಡಿ, ಇದ್ಯಾವುದು ನಾನು ಹೇಳಿದ್ದಲ್ಲ ಮಹಾಸ್ವಾಮಿಗಳೇ. ಇದು ಪವಿತ್ರ ಗೌಡ ವಾದ ಕೋರ್ಟ್ನ ಮುಂದೆ ನಾಳೆ. ಅಂದರೆ ಪವಿತ್ರ ಗೌಡ ಅವರ ಪರ ವಕೀಲರ ವಾದ ಆಗಿರುತ್ತೆ. ಕೆಟ್ಟ ಮೆಸೇಜ್ ಕಳಿಸ್ತಿದ್ದಾರೆ ರೇಣುಕಾಸ್ವಾಮಿ, ಇದರಿಂದ ನನ್ನ ಇಮೇಜಿಗೆ ಧಕ್ಕೆ ಆಯಿತು, ನಾನು ಇದನ್ನು ದರ್ಶನ್ ಬಾಯ್ ಫ್ರೆಂಡೋ ಗಂಡನೋ ಇತ್ಯಾದಿ ಇತ್ಯಾದಿ ದರ್ಶನ್ ಅವ್ರಿಗೆ ಹೇಳಿದೆ. ಪವನ್ ಮನೇಲಿದ್ದಾತ, ಆತನಿಗೆ ಹೇಳಿದೆ. ಇಷ್ಟೇ ನಾನು ಮಾಡಿದ್ದು. ಇದು ನನ್ನ ಇಮೇಜಿಗೆ ಧಕ್ಕೆ ಆಗಿದ್ದಕ್ಕೆ ನಾನು ಪ್ರತಿರೋಧ ವ್ಯಕ್ತಪಡಿಸಿದ್ದು. ಇದಕ್ಕೆ ನನಗೆ ಹಕ್ಕಿದೆ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ನಾನು ಹೇಳಬಾರ್ದಾ? ನನ್ನ ಜೊತೆಯಲ್ಲಿದ್ದವರು, ಲಿವಿಂಗ್ ಟುಗೆದರ್ನಲ್ಲಿದ್ದವರು, ಅವರಿಗಲ್ದೆ ಮತ್ತೆ ಯಾರಿಗೆ ಹೇಳೋದು ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿ ಅನ್ನೋದು ಪವಿತ್ರವಾದ. ಆದರೆ ಚಾರ್ಜ್ ಶೀಟ್ನಲ್ಲಿ ಹಾಗೆ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಕೆಲ ದರ್ಶನ್ ಅಭಿಮಾನಿಗಳ ಸಂಘದ ಪ್ರತಿನಿಧಿಗಳ ಬಾಯಲ್ಲಿ ಪವಿತ್ರ ಗೌಡನೇ ಈ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋ ರೀತಿಯಲ್ಲಿ ಚಿತ್ರಿತವಾಗ್ತಾ ಇದೆಯಲ್ಲ, ಅದು ಸರಿಯಲ್ಲ. ನಾನಲ್ಲ ಮಾಸ್ಟರ್ ಮೈಂಡ್, ನಾನು ಕೇವಲ ನನಗೆ ಬಂದ ಕೆಟ್ಟ ಮೆಸೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅದಾದ್ಮೇಲೆ ಹೋಗಿ ಕಪಾಳಕ್ಕೆ ಹೊಡೆದೆ, ಅಷ್ಟು ಬಿಟ್ಟರೆ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಕೊಲೆಯಲ್ಲಿ ನನ್ನ ಪಾತ್ರ ಇಲ್ಲ. ಹೀಗಾಗಿ ದಯಮಾಡಿ ನನಗೆ ಬಿಡುಗಡೆಯ ಭಾಗ್ಯವನ್ನು ಕರುಣಿಸಿ ಮಹಾಪ್ರಭುಗಳೇ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ನಾಳೆ ಕೋರ್ಟ್ನ ಮುಂದೆ ವಾದವನ್ನು ಮಂಡಿಸಲಿದ್ದಾರಂತೆ. ಇದಕ್ಕೆ ಮನ್ನಣೆಯನ್ನ ಕೊಡುತ್ತಾ ನ್ಯಾಯಾಲಯ ಕಾದ್ ನೋಡೋಣ. ಕರ್ನಾಟಕ ಪ್ರೈಮ್. ಈಗ ಆಲ್ರೆಡಿ ಪವಿತ್ರ ಗೌಡ ಜಾಮೀನಿಗಾಗಿ ಕೋರ್ಟ್ನ ಮೊರೆ ಹೋಗಿ ಅನೇಕ ಹಿಯರಿಂಗ್ಗಳು ಕೂಡ ಆಗ್ತಾ ಇದೆ, ರಿಜೆಕ್ಟ್ ಕೂಡ ಆಗ್ತಾ ಇದೆ ಪದೇ ಪದೇ ಪವಿತ್ರ ಗೌಡ ಜಾಮೀನು ಅರ್ಜಿ. ಆದರೆ ಈ ಬಾರಿ ಜಾಮೀನನ್ನು ಪಡೆಯುವ ಸಲುವಾಗಿ ಇಡೀ ಪ್ರಕರಣವನ್ನು ದರ್ಶನ್ ಹಾಗೆ ಸಹಚರರ ಕಡೆಗೆ ತಿರುಗಿಸುವ ಪ್ರಯತ್ನವನ್ನು ಪವಿತ್ರ ಮಾಡ್ತಿದ್ದಾರೆ ಲಾಯರ್ಗಳ ಥ್ರೂ ಅನ್ನೋ ಮಾಹಿತಿ. ರೇಣುಕಾಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಅನ್ನೋದು ಪವಿತ್ರ ಗೌಡ ಈಗ ಆಲ್ರೆಡಿ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿದೆ. ಆದರೆ ತನ್ನ ತಪ್ಪು ಕೇವಲ ಕಪಾಳಕ್ಕೆ ಹೊಡೆದಿದ್ದಕ್ಕೆ ಮಾತ್ರ ಸೀಮಿತವಾಗಿದ್ದು, ಅದನ್ನು ಹೊರತುಪಡಿಸಿದ್ರೆ ರೇಣುಕಾಸ್ವಾಮಿ ಕೊಲೆಗೂ ಇಡೀ ಪ್ರಕರಣಕ್ಕೂ ತನಗೂ ಬೇರೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಮಾಡಿದವರೆಲ್ಲರೂ ಕೂಡ ದರ್ಶನ್ ಆ್ಯಂಡ್ ಗ್ಯಾಂಗ್ ಅನ್ನೋ ರೀತಿಯ ಸಬೂಬನ್ನು ಕೊಟ್ಟು ತಾನು ಈ ಪ್ರಕರಣದಿಂದ ರಕ್ಷಣೆಯನ್ನು ಪಡೆದುಕೊಳ್ಳೋ ಪ್ರಯತ್ನವನ್ನು ಪವಿತ್ರ ಗೌಡ ತಮ್ಮ ವಕೀಲರ ಥ್ರೂ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ಕಪಾಳಕ್ಕೆ ಹೊಡೆದೆ, ಅದಾದ್ಮೇಲೆ ಸೀದಾ ಮನೆಗೆ ನನ್ನನ್ನು ಡ್ರಾಪ್ ಮಾಡಿದ್ರು. ಹೀಗಾಗಿ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ಯಾವ ಆರೋಪ ನನ್ನ ಮೇಲಿಲ್ಲ. ಚಾರ್ಜ್ ಶೀಟ್ನಲ್ಲಿ ನನ್ನ ಮೇಲೆ ಷಡ್ಯಂತ್ರ ಮಾಡಲಾಗ್ತಿದೆ, ಬೇರೆಯವರೆಲ್ಲ ಸ್ವಇಚ್ಛ ಹೇಳಿಕೆ ನೀಡಿದ್ದಾರೆ, ಅದೆಲ್ಲವೂ ಕೂಡ ನನ್ನ ವಿರುದ್ಧದ ಷಡ್ಯಂತರ. ಆದರೆ ಷಡ್ಯಂತ್ರ ಏನು ಅಂತ ಪೊಲೀಸರು ಸ್ಪಷ್ಟಪಡಿಸಿಲ್ಲ. ರೇಣುಕಾಸ್ವಾಮಿ ಪವಿತ್ರಾಗೆ ಕೆಟ್ಟ ಮೆಸೇಜ್ಗಳನ್ನು ಕಳಿಸಿ ಆಕೆಯ ಇಮೇಜ್, ಅದೆಲ್ಲಿತ್ತೋ ಗೊತ್ತಿಲ್ಲ, ಆಕೆಯ ಇಮೇಜ್ಗೆ ಧಕ್ಕೆ ತರುವ ಪ್ರಯತ್ನವನ್ನು ಮಾಡಿದ್ದ. ಹೀಗಾಗಿ ನಾನು ಈ ವಿಚಾರವನ್ನು ರೇಣುಕಾಸ್ವಾಮಿ ಹೀಗೆಲ್ಲ ಮಾಡ್ತಿದ್ದಾರೆ ಅನ್ನೋ ವಿಚಾರವನ್ನು ತಿಳಿಸಿದ್ದೆ ಅಷ್ಟೇ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದಕ್ಕೆ ಆತನ ವಿರುದ್ಧವಾಗಿ ನಾನು ಮಾತನಾಡಿದೆ, ನನಗೆ ಆ ಹಕ್ಕಿದೆ. ರೇಣುಕಾಸ್ವಾಮಿ ಹೀಗೆ ಮಾಡ್ದ ಅನ್ನೋ ವಿಚಾರವನ್ನು ದರ್ಶನ್ ಹಾಗೆ ಪವನ್ಗೆ ಹೇಳಿದೆ, ತಪ್ಪೇನಿದೆ? ನನಗೆ ಯಾರೋ ಕೆಟ್ಟದಾಗ ಮೆಸೇಜ್ ಕಳಿಸ್ತಾ ಇದ್ರು, ನನಗೆ ಯಾರು ಆಪ್ತರಿದ್ದಾರೆ ಅವ್ರಿಗೆ ನಾನು ಅದನ್ನು ತಿಳಿಸ್ದೆ. ನಾನು ತಿಳಿಸ್ದೆ ಅಂದೆ ಅಷ್ಟೇ. ಹೋಗಿ ಹೊಡೀರಿ, ಕೊಲೆ ಮಾಡಿ, ಕಿಡ್ನಾಪ್ ಮಾಡಿ, ಇದ್ಯಾವುದು ನಾನು ಹೇಳಿದ್ದಲ್ಲ ಮಹಾಸ್ವಾಮಿಗಳೇ. ಇದು ಪವಿತ್ರ ಗೌಡ ವಾದ ಕೋರ್ಟ್ನ ಮುಂದೆ ನಾಳೆ. ಅಂದರೆ ಪವಿತ್ರ ಗೌಡ ಅವರ ಪರ ವಕೀಲರ ವಾದ ಆಗಿರುತ್ತೆ. ಕೆಟ್ಟ ಮೆಸೇಜ್ ಕಳಿಸ್ತಿದ್ದಾರೆ ರೇಣುಕಾಸ್ವಾಮಿ, ಇದರಿಂದ ನನ್ನ ಇಮೇಜಿಗೆ ಧಕ್ಕೆ ಆಯಿತು, ನಾನು ಇದನ್ನು ದರ್ಶನ್ ಬಾಯ್ ಫ್ರೆಂಡೋ ಗಂಡನೋ ಇತ್ಯಾದಿ ಇತ್ಯಾದಿ ದರ್ಶನ್ ಅವ್ರಿಗೆ ಹೇಳಿದೆ. ಪವನ್ ಮನೇಲಿದ್ದಾತ, ಆತನಿಗೆ ಹೇಳಿದೆ. ಇಷ್ಟೇ ನಾನು ಮಾಡಿದ್ದು. ಇದು ನನ್ನ ಇಮೇಜಿಗೆ ಧಕ್ಕೆ ಆಗಿದ್ದಕ್ಕೆ ನಾನು ಪ್ರತಿರೋಧ ವ್ಯಕ್ತಪಡಿಸಿದ್ದು. ಇದಕ್ಕೆ ನನಗೆ ಹಕ್ಕಿದೆ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ. ಪ್ರಿಯಕರ ದರ್ಶನ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ನಾನು ಹೇಳಬಾರ್ದಾ? ನನ್ನ ಜೊತೆಯಲ್ಲಿದ್ದವರು, ಲಿವಿಂಗ್ ಟುಗೆದರ್ನಲ್ಲಿದ್ದವರು, ಅವರಿಗಲ್ದೆ ಮತ್ತೆ ಯಾರಿಗೆ ಹೇಳೋದು ನನಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿ ಅನ್ನೋದು ಪವಿತ್ರವಾದ. ಆದರೆ ಚಾರ್ಜ್ ಶೀಟ್ನಲ್ಲಿ ಹಾಗೆ ಬಹಿರಂಗವಾಗಿ ಮಾಧ್ಯಮಗಳಲ್ಲಿ ಕೆಲ ದರ್ಶನ್ ಅಭಿಮಾನಿಗಳ ಸಂಘದ ಪ್ರತಿನಿಧಿಗಳ ಬಾಯಲ್ಲಿ ಪವಿತ್ರ ಗೌಡನೇ ಈ ಕೊಲೆ ಪ್ರಕರಣದ ಮಾಸ್ಟರ್ ಮೈಂಡ್ ಅನ್ನೋ ರೀತಿಯಲ್ಲಿ ಚಿತ್ರಿತವಾಗ್ತಾ ಇದೆಯಲ್ಲ, ಅದು ಸರಿಯಲ್ಲ. ನಾನಲ್ಲ ಮಾಸ್ಟರ್ ಮೈಂಡ್, ನಾನು ಕೇವಲ ನನಗೆ ಬಂದ ಕೆಟ್ಟ ಮೆಸೇಜ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ. ಅದಾದ್ಮೇಲೆ ಹೋಗಿ ಕಪಾಳಕ್ಕೆ ಹೊಡೆದೆ, ಅಷ್ಟು ಬಿಟ್ಟರೆ
ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ಕೊಲೆಯಲ್ಲಿ ನನ್ನ ಪಾತ್ರ ಇಲ್ಲ. ಹೀಗಾಗಿ ದಯಮಾಡಿ ನನಗೆ ಬಿಡುಗಡೆಯ ಭಾಗ್ಯವನ್ನ ಕರುಣಿಸಿ ಮಹಾಪ್ರಭುಗಳೇ ಅಂತ ಹೇಳಿ ಪವಿತ್ರ ಗೌಡ ಪರ ವಕೀಲರು ನಾಳೆ ಕೋರ್ಟ್ನ ಮುಂದೆ ವಾದವನ್ನ ಮಂಡಿಸಲಿದ್ದಾರಂತೆ. ಇದಕ್ಕೆ ಮನ್ನಣೆಯನ್ನ ಕೊಡುತ್ತಾ ನ್ಯಾಯಾಲಯ ಕಾದ್ ನೋಡೋಣ. ಕರ್ನಾಟಕ